ನಾನು ಹೇಳಿರೋ ಒಂದು ಕೆಲಸನಾದರೂ ನೆಟ್ಟಿಗೆ ಮಾಡಿದ್ದೀರಾ? ಹಾ, ಅಯೋಗ್ಯರು, ಎಷ್ಟು ದುಡ್ಡು ಕೊಟ್ಟು ಹಾಳು ಮಾಡಿದ್ದೀನಿ. ನಿಮಗೆಲ್ಲ ದುಡ್ಡು ಕೊಡೋದು ಒಂದೇ, ಹರಿಯೋ ನೀರಲ್ಲಿ ಹೋಮ ಮಾಡೋದು ಒಂದೇ. ಇನ್ನು ಮೇಲೆ ಮತ್ತೆ ಈ ಥರ ನೆಪ ಇಟ್ಕೊಂಡು ನನಗೆ ಫೋನ್ ಮಾಡಬೇಡಿ. ಪೃಥ್ವಿ ಆವತ್ತೇ ಸತ್ತು ಹೋದ ಅಂತ ಅನ್ಕೊಂಡೆ. ಹೇಗೋ ಬದುಕೊಂಡ್ಬಿಟ್ಟ. ನನ್ನ ಕಣ್ಣು ಮುಂದೆನೆ ಅವನು ಬಂದ್ರು, ನಾನು ಅವನ್ನ ಏನು ಮಾಡೋಕ್ಕಾಗಲಿಲ್ಲ. ಈಗ ಅವರೆಲ್ಲ ಸೇರ್ಕೊಂಡು ಆ ಪೃಥ್ವಿನ ಎಲ್ಲಿ ಕರ್ಕೊಂಡು ಹೋಗಿರ್ಬೋದು? ಇಷ್ಟೊತ್ತಾದರೂ ವೀರು ಬೇರೆ ಮನೆಗೆ ಬಂದಿಲ್ಲ. ಪರವಾಗಿಲ್ಲ, ಏನೇ ಆದರೂ ಆ ಪೃಥ್ವಿ ಇನ್ನೂ ಕೋಮಾದಲ್ಲಿದ್ದಾನೆ. ಅವನು ಕೋಮಾದಲ್ಲಿರೋವರೆಗೂ ನಾನು ಸೇಫೆ. ಅವನು ಯಾವ ಸತ್ಯನೂ ವೀರುಗೆ ಹೇಳಿರೋದಿಲ್ಲ. ಆದರೂ ಈ ವೀರು ಎಮೋಷನಲ್ ಫೂಲೆ. 2 ಹನಿ ಕಣ್ಣೀರು ಹಾಕಿದ್ರೆ ಕರಗೋಗ್ಬಿಡ್ತಾನೆ. ಈಗಲೂ ಅವನು ಅಕ್ಕನೇ ದೇವತೆ ಅಂತ ಆರಾಧಿಸ್ತಿದ್ದಾನೆ. ನನ್ನ ಮೇಲೆ ಅವನಿಗೆ ನಂಬಿಕೆ ತುಂಬ ಜಾಸ್ತಿ. ಯಾರು ಹೇಳಿದ್ರು ಅವನಿಗೆ ನನ್ನ ಮೇಲೆ ನಂಬಿಕೆ ಹೋಗಲ್ಲ. ಶ್ರಾವಣಿ ಏನೋ ಹೇಳಿ ನನ್ನ ನಂಬಿಕೆನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಆದರೆ ಅವನಿಗೆ ನನ್ನ ಮೇಲಿದ್ದಿದ್ದ ನಂಬಿಕೆ ಇನ್ನೂ ಜಾಸ್ತಿ ಆಯಿತು. ಯಾಕಂದರೆ ನಾನು ಹೇಳಿರೋ ಸುಳ್ಳನ್ನೇ ವೀರು ಇನ್ನೂ ನಂಬ್ಕೊಂಡಿದ್ದಾನೆ. ಆ ವಿಷದ ಬೀಜನ ಯಾರಿಂದನೂ ಕಿತ್ತಾಕಕ್ಕೆ ಸಾಧ್ಯನೇ ಇಲ್ಲ. ಏನೋ ಆ ಮಿನಿಸ್ಟರ್ ವಿಷಯದಲ್ಲಿ ಸ್ವಲ್ಪ ನಂಬಿಕೆ ಕಳ್ಕೊಂಡಿದ್ದೆ. ಆದರೆ ನೋ ವರೀಸ್, ನಾನು ಆ ನಂಬಿಕೆನ ಮತ್ತೆ ವಾಪಸ್ ಕಳಿಸ್ಕೊಂಡಿದ್ದೇನೆ. ವೀರು ಜೀವನ ನಿಂತಿರೋದೆ ನಾನು ಹೇಳಿರೋ ಸುಳ್ಳಿನ ಮೇಲೆ. ಇನ್ನು ಯಾವ ಸತ್ಯ ಹೇಳಿದ್ರು ಆ ಸುಳ್ಳನ್ನ ಯಾರಿಂದನೂ ಸುಟ್ಟು ಹಾಕಕ್ಕೆ ಸಾಧ್ಯನೇ ಇಲ್ಲ. ಬಹಳ ದಿನಗಳ ನಂತರ ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ವಿದ್ಯಾಮಂತ್ರಿಗಳನ್ನ ಭೇಟಿ ಮಾಡ್ತಿರೋದು ಬಹಳ ಸಂತೋಷ ಆಗ್ತಿದೆ. ಹೇಳಿ ಸರ್, ನನ್ನಿಂದ ಏನಾಗಬೇಕಿತ್ತು? ಏನಾದರೂ ಹೆಲ್ತ್ ಇಶ್ಯೂ? ಆರೋಗ್ಯದೇನು ಸಮಸ್ಯೆ ಇಲ್ಲ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಎಲ್ಲ ಒಟ್ಟಿಗೆ ಬರುತ್ತೆ. ಏನು ಸರ್ ಅದು? ನೀವು ನನ್ನ ಮತ್ತು ಶ್ರಾವಣಿ DNA ಪರೀಕ್ಷೆ ಮಾಡಿದ್ರಿ, ರಿಪೋರ್ಟು ಕೊಟ್ಟಿದ್ರಿ, ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಯಾಕೆ ಡಾಕ್ಟ್ರೇ, ಏನಾಯ್ತು? ಬೇವ್ರ್ತಾ ಇದ್ದೀರಾ? ನೀರು ಬೇಕಿತ್ತಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ತುಂಬ ಶೆಕೆ ನೋಡಿ, ಅದಕ್ಕೆ ಬೆವರು ಬರ್ತಾ ಇದೆ ಅಷ್ಟೇ. ಅದೇ ಡಾಕ್ಟ್ರೇ, ಯಜಮಾನ್ರಿಗೆ ತುಂಬ ವರ್ಷಗಳಿಂದ ಒಂದು DNA ರಿಪೋರ್ಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಅದು ನನಗೆ ನೆನಪಿಲ್ಲ. ಅದು ಆಸ್ಪತ್ರೆಯಲ್ಲಿ ಸಿಗ್ಬಹುದು. ನಿಮಗೆ ಚೆನ್ನಾಗಿ ನೆನಪಿದೆ ಅಂತ ನನಗೆ ಗೊತ್ತು. ಹೇಳಿ, ಏನು ರಿಪೋರ್ಟ್ ಕೊಟ್ಟಿದ್ರಿ ಅಂತ ಎಲ್ಲರ ಮುಂದೆ ಹೇಳಿ. ಹೇಳಿ ಡಾಕ್ಟ್ರೆ, ರಿಪೋರ್ಟ್ ಏನು ಅಂತ ಸ್ಪಷ್ಟವಾಗಿ ಹೇಳಿ. ಅದು ಶ್ರಾವಣಿ ಅಂದರೆ ನಂದಿನಿಯವರಿಗೆ ಹುಟ್ಟಿದ ಮಗು, ವೀರವ್ರಿಗೆ ಹುಟ್ಟಿದ ಮಗುವಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದೆ. ಇದಕ್ಕೇನು ಹೇಳ್ತೀರಾ? ಡಾಕ್ಟ್ರೇ, ನೀವು ಪವಿತ್ರವಾದ ಕೆಲಸದಲ್ಲಿದ್ದವರು. ಡಾಕ್ಟ್ರನ್ನ ನಾವು ದೇವ್ರ ಥರ ನೋಡ್ತೀವಿ. ನಿಮ್ಮ ಬಾಯಲ್ಲಿ ಸುಳ್ಳು ಬರಬಾರ್ದು ಡಾಕ್ಟ್ರೇ. ನಿಜ ಹೇಳಿ, ಆ ರಿಪೋರ್ಟಲ್ಲಿ ಇದ್ದಿದ್ದೆಲ್ಲ ಸತ್ಯನಾ? ಸುಬ್ಬು, ಇಷ್ಟೆಲ್ಲ ಆದ್ಮೇಲೆ ನೀನು ಅವ್ರು ಯಜಮಾನ್ರೆ, ಒಂದು ನಿಮಿಷ. ಡಾಕ್ಟ್ರೇ, ನಿಜ ಹೇಳಿ, ಆ ರಿಪೋರ್ಟಲ್ಲಿ ಏನಿತ್ತು? ನೀವು ಹೇಳಲಿಲ್ಲ ಅಂದರೆ ಇದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ.
ಆ ರೀತಿ ರಿಪೋರ್ಟ್ ಕೊಡದೆ ನಂಗೆ ಬೇರೆ ಯಾವುದೂ ದಾರಿ ಇರಲಿಲ್ಲ ಸರ್. ಏನು ಮಾತಾಡ್ತಾ ಇದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ನಾನೇನು ಮಾಡಲಿ ಸರ್? ಆ ರೀತಿ ರಿಪೋರ್ಟ್ ಕೊಡದೇ ಇದ್ದರೆ ನನ್ನ ಹೆಂಡತಿನ ಮಗುನ ಕೊಂದು ಸಾಯಿಸಿ ಅಂತ ಹೆದರಿಸ್ಬಿಟ್ರು ಸರ್. ಹಾಗಾಗಿ ಭಯದಿಂದ ಆ ರಿಪೋರ್ಟ್ ಕೊಟ್ಬಿಟ್ಟೆ ಸರ್. ರಿಪೋರ್ಟಲ್ಲಿ ಏನಿತ್ತು ಅಂತ ಹೇಳಿ ಡಾಕ್ಟ್ರೆ. ಅದು ಅದು ಅಂದರೆ ನೀವು ಆವತ್ತು ಕೊಟ್ಟಿದ್ದು ಸುಳ್ಳು ರಿಪೋರ್ಟಾ? ಸರ್, ನಿಮ್ಮ DNA ಸ್ಯಾಂಪಲ್ಸು ನನ್ನ ಹತ್ರ ಬಂದಿತ್ತು. ನಾನು ಅದನ್ನೆಲ್ಲ ವೆರಿಫೈ ಮಾಡಿ ಇನ್ನೇನು ರಿಪೋರ್ಟ್ ಬರೀಬೇಕು ಅಂತಿದ್ದೆ ಸರ್. ಅಷ್ಟೊತ್ತಿಗೆ ನಿಮ್ಮ ಅಕ್ಕ ವಿಜಯಾಂಬಿಕಾ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದಾಗೆ ರಿಪೋರ್ಟ್ ಬರೀಬೇಕು, ಇಲ್ಲದೇ ಇದ್ದರೆ ನಿನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂದ್ಬಿಟ್ರು ಸರ್. ಹಾಗಾಗಿ ಭಯದಿಂದ ಅವ್ರು ಹೇಳ್ದಾಗೆ ರಿಪೋರ್ಟ್ ಬರೆದ್ಬಿಟ್ಟೆ ಸರ್. ಸರಿ ಡಾಕ್ಟ್ರೆ, ರಿಪೋರ್ಟಲ್ಲಿ ನಿಜವಾಗ್ಲೂ ಏನಿತ್ತು ಅಂತ ಹೇಳಿ. ಅದು ಅಂದರೆ ನಂದಿನಿ ಅವ್ರಿಗೆ ಹುಟ್ಟಿದ ಮಗು ಅಂದರೆ ಶ್ರಾವಣಿ ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಹೌದು ಸರ್, ಶ್ರಾವಣಿ ನಿಮ್ಮ ರಕ್ತ. ನೀವು ಶ್ರಾವಣಿ ತಂದೆ, ಅವಳು ನಿಮ್ಮ ಮಗಳು. ನೀನಿರೋ ಮನೆಯಲ್ಲಿ ಈ ವಿಷಾಕಾರೋ ಸರ್ಪನ ಸಾಕಿದ್ನಲ್ಲ, ಅದಕ್ಕೆ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಯಜಮಾನ್ರೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸೋರು ಮುಂದೆ ಬರಬೇಕು, ಕಣ್ಗೆ ಬೀಳಬಾರ್ದು ಅಂತ ದೂರ ಇಟ್ಟಿರೋರಲ್ಲ. ಯಾವುದೇ ಸಂಬಂಧ ಇದ್ದರೂ ಈ ಅನಿಷ್ಟನ ಸಾಕಿ ಬೆಳೆಸುತ್ತೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ 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 ಅಂತ ನಿನ್ ಬಾಯಿಂದ ಕರಿಬೇಡ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ. ಅಪ್ಪ ಅಂತ ಕರಿಬೇಡ, ನೀನ್ ಯಾವತ್ತೂ ನನ್ನ ಮಗಳಲ್ಲ. ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಪ್ಪ. ನನ್ನ ಹೇಳಿ